ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರು ಚೆಲ್ಲಿದೆ. ಒಂದು ರೀತಿ ಈ ಕೊಲೆ ಇದೆಯಲ್ಲ, ಇಡೀ ಕರ್ನಾಟಕವನ್ನೇ ತುಂಬಾ ಆಘಾತಗೊಳಿಸಿರುವಂತಹ ಒಂದು ಮರ್ಡರ್ ಇದು. ದಿನೇ ದಿನೇ ಯಾಕೆ ಈ ರೀತಿ ಆಗ್ತಾ ಇದೆ? ಈ ಇಂಥ ದುರ್ಘಟನೆಗಳು, ಇಂಥ ಕ್ರೌರ್ಯಗಳಾಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ಗೃಹ ಇಲಾಖೆ, ಸರ್ಕಾರಗಳು, ನಮ್ಮ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಯಾರಿಗೂ ನೆಮ್ಮದಿ ಇರಲ್ಲ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ, ಆದರೆ ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮತ್ತು ನಾವು ಯೋಚನೆ ಮಾಡಬೇಕಾಗಿರುವ ನೆಲೆಯಲ್ಲಿ ಈ ಸ್ಟೋರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇದು ಆಗಬಾರ್ದಾಗಿತ್ತು. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಏನು BC ರೋಡ್ ಅಲ್ಲಿರುವಂತ KSRT ರಿಟೆಕ್. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ BC ರೋಡ್ ಅಲ್ಲಿರುವಂತ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಹಗಲೇ ಸಂಜೆ ಸಮಯ ಇಳಿವತ್ತು ಅಂತ ಸಂದರ್ಭದಲ್ಲಿಯೇ ಒಬ್ಬ ಯುವಕ, ಒಂದು ರೀತಿ ಕ್ರೂರತ್ವವನ್ನ ಮೈಗೂಡಿಸಿಕೊಂಡಿರುವ ಯುವಕ ಲಾವಣ್ಯ ಅನ್ನುವಂತ ಯುವತಿಯ ಮೇಲೆ ತಲ್ವಾರ್ ಬೀಸಿ ಕೊಚ್ಚಿ ಕೊಲೆ ಮಾಡಿ ಹೋಗ್ತಾನೆ ಅಂತಂದ್ರೆ ನಾವು ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ? ಹಾಗಾದ್ರೆ ಯಾರನ್ನ ಏನ್ ಬೇಕಾದ್ರೂ ಮಾಡ್ಬೋದಾ? ಅದು ಸಾರ್ವಜನಿಕ ಸ್ಥಳದಲ್ಲಿ, KSRTC ಬಸ್ ಸ್ಟ್ಯಾಂಡ್ ಅಲ್ಲಿ. ಏನಿದು ಘಟನೆ? ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ದ? ಮತ್ತೆ ಆ ಯುವತಿ ಕೊಲೆ ಆಗೋದಕ್ಕಿಂತ ಮುಂಚೆ ತಮ್ಮ ಸಂಬಂಧಿಕರಿಗೆ ಕರೆ ಮಾಡಿ ಏನನ್ನ ಹೇಳಿದ್ಲು, ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳದೆ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ನಿನ್ನೆ ಸಂಜೆಯ ಹೊತ್ತು ಬಂಟ್ವಾಳ ತಾಲೂಕಿನ BC ರೋಡ್ ಅಲ್ಲಿರುವಂತ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಲಾವಣ್ಯ ಅನ್ನುವಂತ ಯುವತಿ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ಬೇಕು. ಬಂಟ್ವಾಳ ತಾಲೂಕಿನ ಸಮೀಪದಲ್ಲಿರುವಂತ ಒಂದು ಹಳ್ಳಿ, ಒಂದು ಗ್ರಾಮಕ್ಕೆ, ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಕೆಲಸವನ್ನ ಮುಗಿಸಿ ಬಂದಂತ ಲಾವಣ್ಯ ಆ BC ರೋಡ್ ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಇವನು ಚೇತನ್ ಅನ್ನುವಂತ ಈ ಆರೋಪಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ಕಾಣುತ್ತೆ. ಸೊ ಆ ಸಂದರ್ಭದಲ್ಲಿ ಅಷ್ಟೊಂದು ಜನ ಇರಲ್ಲ. ಆ ಒಂದು ಬಸ್ಸಲ್ಲಿ ಕೇವಲ ಒಂದು 3-4 ಜನ ಯುವತಿಯರು ಮಾತ್ರ ಕೂತಿದ್ರು ಅನ್ನುವಂಥ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಅಲ್ಲಿನ ಸ್ಥಳೀಯ ಪೊಲೀಸರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೊಂದು ಜನ ಇರಲ್ಲ. ಅಂತ ಸಂದರ್ಭದಲ್ಲೇ ಮೊದಲೇ ಹೊಂಚು ಹಾಕಿ ಸಂಚು ಮಾಡಿದಂತ ಚೇತನ್ ಅಲ್ಲಿಗೆ ಬರ್ತಾನೆ. ಆ ಬಸ್ ಒಳಗಡೆ ಯುವತಿ ಮತ್ತು ಅವನ ನಡುವೆ, ಅಂದ್ರೆ ಚೇತನ್ ನಡುವೆ ಬಹುಶಃ ಒಂದು ರೀತಿಯ ವಾಗ್ವಾದ, ಆ ಯುವತಿಗೆ ಮಾನಸಿಕವಾಗಿ ಮತ್ತೆ ಕಿರುಕುಳ ಕೊಡೋ ಕೆಲಸವನ್ನ ಮಾಡಿದ್ದ. ಇದನ್ನ ಅರ್ಥ ಮಾಡ್ಕೊಂಡಂತ ಲಾವಣ್ಯ ತನ್ನ ಅಕ್ಕನಿಗೆ ಕರೆ ಮಾಡಿ, ಈ ರೀತಿ ಈ ಚೇತನ್ ಅನ್ನುವಂಥ ವ್ಯಕ್ತಿ ನನಗೆ BC ರೋಡ್ ಅಲ್ಲಿರುವಂತ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಒಳಗಡೆ ಬಂದು ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಫೋನ್ ಮಾಡಿ ತಿಳಿಸ್ತಾರೆ. ಸೊ ಯಾವಾಗ ಲಾವಣ್ಯ ತನ್ನ ಅಕ್ಕನಿಗೆ ಈ ಎಲ್ಲ ವಿಚಾರಗಳನ್ನ ಹೇಳ್ತಾರೆ, ಈ ಎಲ್ಲ ವಿಚಾರ ಹೇಳಿದ ನಂತರ ಬಹಳ ಬೇಗ ಅಲರ್ಟ್ ಆಗ್ತಾರೆ ಅವರ ಅಕ್ಕನ ಗಂಡ. ಅಕ್ಕ ಅವರ ಪತಿಗೆ ಹೇಳ್ತಾರೆ, ಹಿಂಗೆ ನನ್ನ ತಂಗಿಗೆ ಇವನು ಯಾರೋ ಒಬ್ಬ ತೊಂದರೆ ಕೊಡ್ತಾ ಇದ್ದಾನಂತೆ, ಸ್ವಲ್ಪ ಬೇಗ ಅವಳಿಗೆ ರಕ್ಷಣೆ ಕೊಡಿ ಅಥವಾ ಏನಾದರೂ ಅವಳನ್ನ ಕಾಪಾಡೋ ಕೆಲಸವನ್ನ ಮಾಡಬೇಕು ಅಂತ ಹೇಳಿದಾಗ ಏನು ಲಾವಣ್ಯ ಅಕ್ಕನ ಗಂಡ ಅವರು ಅಲ್ಲಿ ಇರುವಂತಹ ತನ್ನ ಸ್ನೇಹಿತರಿಗೆ ಕರೆ ಮಾಡಿ, ಹಿಂಗೆ ನಮ್ಮ ಸಂಬಂಧಿಕರಿಗೆ ತೊಂದರೆ ಆಗ್ತದೆ, ಒಬ್ಬ ಲಾವಣ್ಯ ಅನ್ನೋ ಯುವತಿಗೆ ತೊಂದರೆ ಆಗ್ತಾ ಇದೆ, ಹೋಗಿ ಅವಳಿಗೆ ಹೆಲ್ಪ್ ಮಾಡಿ ಅಂತೇಳಿ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ. ಯಾವಾಗ ಲಾವಣ್ಯ ಅಕ್ಕನ ಗಂಡ ಈ ರೀತಿ ತನ್ನ ಸ್ನೇಹಿತನಿಗೆ ಫೋನ್ ಮಾಡ್ತಾರೆ, ಆ ಸ್ನೇಹಿತ ಇಲ್ಲಿಗೆ BC ರೋಡ್ ಅಲ್ಲಿರುವಂತ KSRTC ಬಸ್ ಸ್ಟ್ಯಾಂಡ್ಗೆ ಬರೋ ಅಷ್ಟರಲ್ಲಿ ಲಾವಣ್ಯ ಕೊಲೆಯಾಗಿ ಬಿದ್ದಿರ್ತಾಳೆ. ಏನಾಗುತ್ತೆ ಆನಂತರ ಅವ್ರೇನ್ ಮಾಡ್ತಾರೆ ಅದನ್ನ ಹೇಳ್ತೀನಿ. ಯಾವಾಗ ಇವನು ಲಾವಣ್ಯ ಜೊತೆ ಏನೇನೋ ಬಿರುಸಿನ ಮಾತುಕತೆ ಆಗುತ್ತೆ, ಕೊನೆಗೆ ತನಗೆ ತೊಂದರೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತ ಲಾವಣ್ಯ ಬಸ್ಸಿನಿಂದ ಕೆಳಗಡೆ ಇಳಿತಾಳೆ. ಬಸ್ಸಿನಿಂದ ಕೆಳಗಡೆ ಇಳಿದು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ, ಅಂದ್ರೆ ಅಲ್ಲಿಂದ ಓಡ್ತಾಳೆ. ನೀವು ಆ ವಿಡಿಯೋದಲ್ಲಿ ನೋಡಿ, ಅಲ್ಲೆಲ್ಲೂ ಒಬ್ರು ಜನಗಳು ಕಾಣಲ್ಲ, ಜನನಿಬಿಡ ಪ್ರದೇಶ, ಅಲ್ಲಿ ಯಾರು ಇಲ್ಲ, ಯಾರು ಕೂಗುದ್ರು ಕೇಳೋರಿಲ್ಲ, ಬಾಯಿ ಬಡ್ಕೊಂಡ್ರು ಕೇಳೋರಿಲ್ಲ. ಅಂತ ಸಂದರ್ಭದಲ್ಲಿ ನನಗನ್ಸುತ್ತೆ ಒಂದು KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪೋದಲ್ಲಿ ಒಂದಿಬ್ಬರನ್ನ ಪೊಲೀಸರನ್ನ ಯಾಕೆ ಹಾಕಬಾರ್ದು? ಆಗ ಸುರಕ್ಷತೆಯ ದೃಷ್ಟಿಯಿಂದ ಆ ಡಿಪಾರ್ಟ್ಮೆಂಟ್ ಪೊಲೀಸರನ್ನ ಯಾಕೆ ಅಲ್ಲಿ ನಿಯೋಜಿಸಿಲ್ಲ, ಪೊಲೀಸ್ ಇಲಾಖೆ ಅಲ್ಲಿ ನಿಯೋಜಿಸಿಲ್ಲ? ನಾಳೆ ಯಾರೋ ಬಂದು ಯಾರನ್ನೋ ಕೊಲೆ ಮಾಡ್ತಾನೆ, ಆಮೇಲೆ ಒಂದು ಡಿಪೋಗೆ, ಅದೊಂದು ಸಾರ್ವಜನಿಕ ಸ್ಥಳಕ್ಕೆ ಮಾರಕಾಸ್ತ್ರವನ್ನ ಹಿಡಿದುಕೊಂಡು ಬರ್ತಾನೆ ಅಥವಾ ಅವನು ತೆಗೆದುಕೊಂಡು ಬರ್ತಾನೆ ಅಂದ್ರೆ ಅದನ್ನ ಪರಿಶೀಲನೆ ಮಾಡುವ ಅಥವಾ ಆ ಘಟನೆಯನ್ನ ನಿಲ್ಲಿಸಬಹುದಿತ್ತು.
ಬಹುಶಃ ಅಲ್ಲಿ ಪೊಲೀಸರು ಯಾರಾದರೂ ಭದ್ರತಾ ಸಿಬ್ಬಂದಿಗಳಿದ್ರೆ ಈ ಒಂದು ಕೊಲೆಯನ್ನು ತಪ್ಪಿಸಲು ಅವಕಾಶವಿತ್ತು. ನನಗನ್ಸುತ್ತೆ ಇದೊಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಭದ್ರತೆ ಆಗಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಲಾವಣ್ಯ ಕೆಳಗಡೆ ಇಳಿದು ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ, ಕೂಗ್ತಾಳೆ, ಯಾರನ್ನಾದ್ರೂ ಸಹಾಯಕ್ಕೆ ಬೇಕು ಅಂತ ಕೂಗ್ತಾಳೆ. ಇದೆಲ್ಲ ಅಲ್ಲಿನ ಏನು ಸ್ಥಳೀಯರಿಂದ ಸಿಕ್ಕಂತ ಮಾಹಿತಿ. ಸ್ಥಳೀಯರು ಈ ಘಟನೆಯನ್ನು ನೋಡಿದವರು ಕೂಡ ಹೇಳಿದ್ದಾರೆ, ಯಾವಾಗ ಲಾವಣ್ಯ ಈ ರೀತಿ ಓಡ್ತಾಳೆ ಇವನು ತಲವಾರ್ ಹಿಡಿದು ಅವಳ ಹಿಂದೆ ಬೆನ್ನಟ್ಟುತ್ತಾನೆ, ಆಮೇಲೆ ಬೀಸ್ತಾನೆ, ಹಿಂದಕ್ಕೆ ಹೊಡಿತಾನೆ. ಆಗ ಸ್ಥಳೀಯರು ಈ ಚೇತನ್ ಮಾಡ್ತಿರುವ ಹಲ್ಲೆಯನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ, ನಿಲ್ಸಪ್ಪ ಅಂತೇಳಿ. ಇವನು ಈ ಒಂದು ರೀತಿ ಕ್ರೂರ ಮನಸ್ಥಿತಿಯ ಈ ಚೇತನ್ ಯಾರು ಈ ದುರ್ಘಟನೆಯನ್ನ ತಡೆಯೋದಕ್ಕೆ ಬರ್ತಾರ ಅವ್ರ ಮೇಲೂ ಕೂಡ ಲಾಂಗ್ ಬೀಸ್ತಾನೆ. ಅನ್ಫಾರ್ಚುನೇಟ್, ಅದನ್ನ ತಡೆಯೋದಿಕ್ ಆಗೋದೇ ಇಲ್ಲ. ಅವನು ಮತ್ತೆ ಅವಳು ಏನು ಒಂದ್ಸಲಿ ಬೆನ್ನಿಗೆ ಲಾಂಗ್ ಹಾಕದ, ಇನ್ನು ಕುತ್ತಿಗೆ ಹಿಂಭಾಗಕ್ಕೆ ಅವನು ಲಾಂಗ್ ಬೀಸಿದ ನಂತರ ರಕ್ತಸ್ರಾವ ಆಗುತ್ತೆ. ಸ್ವಲ್ಪ ದೂರ ಓಡಿ ಹೋಗಿ ಲಾವಣ್ಯ ಕುಸಿದು ಬಿದ್ದು ಅಂಗತ ಮಲಗಿ ಬಿಡ್ತಾಳೆ. ಆದ್ರೂ ಈ ನರರಾಕ್ಷಸ ಆ ಯುವತಿಯನ್ನ ಬಿಡದೆ ಆ ಲಾಂಗಿಂದ ಮತ್ತೆ ಚುಚ್ಚಿ ಹೊಡಿತಾನೆ, ಅಲ್ಲ ತಲ್ವಾರಿಂದ ತಲೆಗೆ ಹೊಡಿತಾನೆ. ಇದು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ತಲ್ವಾರಿಂದ ಹೊಡೆದು ಅದನ್ನ ಅಲ್ಲೇ ಬಿಸಾಕಿ ಓಡಿ ಹೋಗುವ ದೃಶ್ಯಗಳನ್ನು ಕೂಡ ಅಲ್ಲಿ ಯಾರೋ ಸ್ಥಳೀಯರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ತಪ್ಪಿಸ್ಕೊಂಡು ಹೋಗ್ತಾನೆ, ಆ ಯುವತಿ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಕೆಲವರು ಟ್ರೈ ಮಾಡಿದ್ದಾರೆ ಪಾಪ. ಅವನ ಕೈಯಲ್ಲಿ ಮಾರಕಾಸ್ತ್ರ ಇದ್ರೆ ಏನ್ ಮಾಡಕ್ಕಾಗತ್ತೆ, ಅವನನ್ನು ಹೆಂಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ? ಜನ ಇರಬೇಕಾಗಿತ್ತು, ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರಬೇಕಾಗಿತ್ತು, ಆಗಿಲ್ಲ. ಅನ್ಫಾರ್ಚುನೇಟ್, ಲಾವಣ್ಯ ತನ್ನದಲ್ಲದ ತಪ್ಪಿಗೆ ಕೊಲೆಯಾಗಿ ಹೋಗ್ತಾಳೆ. ಯಾಕೆ ಈ ರೀತಿ ಮಾಡ್ದ? ಇವನು ಮತ್ತು ಲಾವಣ್ಯಗೂ ಈ ಚೇತನ್ಗೂ ಏನ್ ಸಂಬಂಧ? ಇವನು ದೂರದ ಸಂಬಂಧಿ ಅಂತೆ, ದೂರದ ಸಂಬಂಧಿ. ಆಮೇಲೆ ಇವನು ಯಾಕೆ ಲಾವಣ್ಯನ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡ್ದ ಅಂತ ಅಂದ್ರೆ, ಲಾವಣ್ಯನ ಇವನು ಪ್ರೀತಿ ಮಾಡ್ತಾ ಇದ್ನಂತೆ. ಒನ್ ಸೈಡ್ ಲವ್. ಇವನು ಪ್ರೀತಿ ಮಾಡಿದ ತಕ್ಷಣ ಲಾವಣ್ಯನು ಕೂಡ ಪ್ರೀತಿ ಮಾಡ್ಬೇಕು ಅಂತ ಏನಾದ್ರು ಇದೆಯಾ? ಪ್ರೀತಿ ಅಂದ್ರೆ ಅದೊಂದು ಮಧುರ ಬಾಂಧವ್ಯ, ಅದೊಂದು ಮಧುರ ಸಹಾನುಭೂತಿ, ಪರಸ್ಪರ ಭಾವನಾತ್ಮಕವಾಗಿ ಮನಸ್ಸುಗಳು ಬೆರೆತು ಒಂದಾಗುವ ಅಂತ ಒಂದು ಪ್ರಕ್ರಿಯೆ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನೀನ್ ಪ್ರೀತಿ ಮಾಡುವಂದ್ರೆ ಅದು ವಿಕೃತಿ ಆಗುತ್ತೆ. ಪ್ರೀತಿ ಮಾಡಲ್ಲ ಅಂದ್ಮೇಲೆ ಬಿಡ್ಬೇಕಾಗಿತ್ತು. ನೀನ್ ಮಾಡ್ಲೇಬೇಕು ಅಂತೇಳಿ ಹಠ ಹಿಡಿದು ಆ ಯುವತಿಯ ಮೇಲೆ ಎರಗಿದ್ದು ಮೃಗೀಯ ವರ್ತನೆ ಮಾಡಿ ಆ ಯುವತಿಯ ಬದುಕನ್ನು ಮುಗಿಸಿದೆಯಲ್ಲ, ಇವನು ನರರಾಕ್ಷಸ ಅಂತಾನೆ ಹೇಳಬೇಕು. ಇದು ಪ್ರೀತಿ ಅಂತಾರ ಇದನ್ನ ಕ್ರೂರತ್ವ ಅಂತ. ನಿಜವಾಗಿ ಪ್ರೀತಿ ಮಾಡೋರು ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಆಯ್ತು ಅಂತ ಸುಮ್ಮನಾಗಬೇಕು. ನೀನು ಒಪ್ಕೊಳ್ಳೇಬೇಕು, ಪ್ರೀತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಕಿರುಕುಳ ಕೊಟ್ಟು ಹೋಗಿ ಆ ಯುವತಿಯನ್ನ ಲಾಂಗಿಂದ ಬೀಸಿ ಕೊಲೆ ಮಾಡಿದ್ದಾನೆ. ಅದು ದೂರದ ಸಂಬಂಧಿ ಕೂಡ ಹೌದು. ಈಗ ಕಾರ್ಯಪ್ರವೃತ್ತರಾದಂಥ ಪೊಲೀಸ್ನವರು, ದಕ್ಷಿಣ ಕನ್ನಡ ಪೊಲೀಸ್ನವರು, ಕನ್ನಡ ಜಿಲ್ಲೆಯ ಪೊಲೀಸರು ಆ ಒಂದು ಆರೋಪಿಯನ್ನ ಬಂಧಿಸಿದ್ದಾರೆ. ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು ಈ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅವನನ್ನು ವಶಕ್ಕೆ ಪಡೆದು, ಅವನು ಇಲಿಪಾಷಾಣ ಕುಡಿದಿದ್ದಂತೆ. ಈಗ ಅವನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಿದ್ದಾರೆ. ಏನು ಇಂಥವರೆಲ್ಲ ಬದುಕಬೇಕಾ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಆದ್ರೆ ಕಾನೂನು ಪ್ರಕ್ರಿಯೆ ಮೂಲಕ ಅವನ್ನೆಲ್ಲ ಮಾಡಬೇಕು. ಆ ನಂತರ ಅವನ ಮೇಲೆ FIR ದಾಖಲಾಗುವಂಥದ್ದು. ಈಗ ಅವರು ಲಾವಣ್ಯ ಪೋಷಕರು ಅವನ ಮೇಲೆ FIR ಅನ್ನ ದಾಖಲಿಸಿದ್ದಾರೆ. ಕಾನೂನಿನ ಪ್ರಕ್ರಿಯೆಗಳು ಮುಂದುವರಿಯುತ್ತವೆ. ಇದು ಇಷ್ಟ ಆಯ್ತಾ? ಈ ಘಟನೆ ಆಗಬಾರ್ದಾಗಿತ್ತು, ತಡೆಗಟ್ಟೋದಕ್ಕೆ ಅವಕಾಶ ಇತ್ತು, ಆಗಬಾರ್ದಾಗಿತ್ತು, ಆಗಿದೆ. ಲಾವಣ್ಯ ಬದುಕನ್ನ ಕಳ್ಕೊಂಡಿದ್ದಾಳೆ. ಇವನು ದುಷ್ಟಕೃತ್ಯ ಮೆರೆದಿದ್ದಾನೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಈ ವ್ಯವಸ್ಥೆ. ಒಂದು ಭದ್ರತೆ, ಇನ್ನೊಂದು ಮಾರಕಾಸ್ತ್ರಗಳನ್ನ ಈ ರೀತಿ ಓಡಾಡೋದಕ್ಕೆ ಹೆಂಗ್ ಸಾಧ್ಯ, ಅವನ ಮೆಂಟಾಲಿಟಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊ. ಇವತ್ತಿನ ಯುವಕರ ಮನಸ್ಥಿತಿ ಏನಾಗ್ತಾ ಇದೆ? ಯಾಕೆ ಒಂದು ಪ್ರೀತಿಯನ್ನ ನಿರಾಕರಣೆಯನ್ನ ಮಾಡಿದ್ದನ್ನ ತಡೆದುಕೊಳ್ಳೋದಕ್ಕೆ ಆಗದೇ ಇರೋಷ್ಟು ಕ್ರೌರ್ಯ ಅವನ ಮನಸ್ಸಲ್ಲಿ ಯಾಕೆ ಬಂತು? ಅದನ್ನ ಏನ್ ಮಾಡ್ಬೇಕಾಗಿದೆ? ಇವನೇ ಅಷ್ಟೇ ಅಲ್ಲ, ಚೇತನ್ ಅಷ್ಟೇ ಅಲ್ಲ, ಅನೇಕ ಯುವಕರ ಮನಸ್ಥಿತಿಯೂ ಅದೇ ರೀತಿ ಇದೆ. ಅವರನ್ನ ಮನ ಪರಿವರ್ತನೆ ಮಾಡೋದು ಹೇಗೆ? ಇದಕ್ಕೆ ಕಾರಣ ಏನು? ಸಂಶೋಧನೆ ಮಾಡ್ಬೇಕಿಲ್ಲ ಅಂದ್ರೆ ಈ ರೀತಿ ಕೊಲೆಗಳು ನಡೀತಾನೆ ಹೋಗ್ತವೆ. ಈಗ ಒಂದಷ್ಟು ಇದಕ್ಕೆ ರಾಜಕೀಯ ರೆಕ್ಕೆ ಪುಕ್ಕ ಅಟ್ಕೊಂಡಿದ್ದಾವೆ. ಅವನೇನಾದ್ರೂ ಮುಸ್ಲಿಂ ಆಗಿದ್ರೆ ಕಥೆ ಏನಿತ್ತು? ಒಂದು ವೇಳೆ ಅರ್ಥ ಮಾಡ್ಕೋಬೇಕು, ಇಂಥ ಘಟನೆಗಳಾದಾಗ ಯಾರು ರಾಜಕೀಯ ಪ್ರೇರಣೆಯನ್ನ ಮಾಡಬಾರ್ದು, ರಾಜಕೀಯ ಬಣ್ಣವನ್ನೂ ಮಾಡಬಾರ್ದು, ಸಮಾಜ ಶಾಂತಿಯುತವಾಗಿರ್ಬೇಕು. ಆಮೇಲೆ ಇನ್ನೊಂದು, ಆ ವಿಡಿಯೋ ಮಾಡಿದ್ದು ಒಳ್ಳೇದಾಗಿತ್ತು. ಇಲ್ಲಾಂದ್ರೆ ಇದನ್ನ ಯಾರೋ ಬೇರೆ ಅನ್ಯ ಧರ್ಮದವನು ಮಾಡಿದ್ದಾನೆ ಅಂತೇಳಿ ಮತ್ತೆ ಇನ್ನೊಂದಷ್ಟು ಸಮಾಜದಲ್ಲಿ ಅಶಾಂತಿಯನ್ನ ಕ್ರಿಯೇಟ್ ಮಾಡೋರು. ಆಮೇಲೆ ಕೆಲವರೆಲ್ಲ ಈಗ ನೋಡಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಯಾವ್ದಾದ್ರು ಕೊಲೆ ಆಯ್ತು ಅಂದ್ರೆ ಬಂದ್ ಮಾಡ್ಬಿಡ್ತಾರೆ. ಈಗ ಎಲ್ಲರದ್ದು ಬಾಯಿ ಬಂದಾಗಿದೆ ಅಂತೇಳಿ ಚರ್ಚೆಗಳು ಮಾಡ್ತಾ ಇದ್ದಾರೆ. ನೋಡ್ರಿ, ಅವನು ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಧರ್ಮದವರಾಗ್ಲಿ, ಯುವತಿ ಆಗಲಿ, ಮನುಷ್ಯನಾಗ್ಲಿ, ಹೆಣ್ಣು ಗಂಡು ಯಾರೇ ಆಗಲಿ, ಅಲ್ಲಿ ಕ್ರೌರ್ಯ ಆದಾಗ ನಾವು ಮಿಡಿಬೇಕೇ ಹೊರತು ಅದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟಬಾರ್ದು. ಯಾರ್ದಾದ್ರೂ ಜೀವ ಅಮೂಲ್ಯವೇ. ಅದೇನು
ಹಿಂದೂ ಧರ್ಮದ ಮಾತ್ರ ಅಮೂಲ್ಯ, ಮುಸ್ಲಿಂ ಧರ್ಮದ ಅಮೂಲ್ಯ ಅಲ್ಲ, ಆ ಥರದ್ದಲ್ಲ. ಮನುಷ್ಯ ಜೀವ ಪ್ರತಿಯೊಬ್ಬರದ್ದು ಅಮೂಲ್ಯವೇ. ಅದನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕೇ ಹೊರತು ಇದಕ್ಕೆ ರಾಜಕೀಯ ಪ್ರೇರಿತ ಕೋಮು ಬಣ್ಣವನ್ನು ಯಾರೂ ಹಚ್ಚಬಾರ್ದು, ಯಾರೂ ಕಟ್ಟಬಾರ್ದು. ಒಂದು ಮನುಷ್ಯನ ಮೇಲೆ ಈ ರೀತಿ ಒಬ್ಬ ಯುವತಿಯ ಮೇಲೆ ವಿಕೃತಿ ದಾಳಿಯಾಗಿದೆ, ಅವಳ ಬದುಕನ್ನು ಕಿತ್ಕೊಂಡಿದ್ದಾರೆ ಅಂದರೆ ಮನುಷ್ಯರಾದವ್ರು ಎಲ್ಲರೂ ಕೂಡ ಇದನ್ನು ಖಂಡಿಸ್ತಾರೆ. ಯಾರೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಖಂಡಿಸ್ತಾರೆ. ಅಲ್ಲಿ ಅವನು ಆ ಜಾತಿಯವನು, ಆ ಧರ್ಮದವನು ಅಂತ ಯಾರು ಕೂಡ ಸಪೋರ್ಟ್ ಮಾಡೋಕ್ಕೆ ಹೋಗಬಾರ್ದು, ಅದನ್ನ ಮಾಡಲೂಬಾರ್ದು. ಇನ್ನಾದರೂ ಕೂಡ ಈ ಯುವಕರ ಮನಸ್ಥಿತಿಯನ್ನು ಅಧ್ಯಯನ ಮಾಡೋ ಕೆಲಸಗಳಾಗಲಿ, ಆಮೇಲೆ ಈ ರಾಜಕೀಯ ಬಣ್ಣಗಳನ್ನ ಬಳಿಯೋ ಕೆಲಸಗಳು ಕೂಡ ನಿಲ್ಲಲಿ. ಅವನು ಏನಿದಾನಲ್ಲ ಆರೋಪಿ, ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಆ ಮೂಲಕ ಒಂದು ಎಚ್ಚರಿಕೆ, ಕಾನೂನಿನ ಪಾಠ ಎಲ್ಲರಿಗೂ ಒಂದು ರೀತಿ ಸಂದೇಶ ರವಾನೆ ಆಗಬೇಕಾಗಿದೆ. ನೋಡೋಣ ಇದು ಮುಂದಿನ ಕಾನೂನು ಪ್ರಕ್ರಿಯೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಒಟ್ಟಾರೆ ಈ ಲಾವಣ್ಯ ತನ್ನ ಬದುಕನ್ನು ಕಳ್ಕೊಂಡ್ಲು, ಈ ಚೇತನ್ಗೆ ಕಠಿಣ ಶಿಕ್ಷೆ ಆಗಲೇಬೇಕಾಗಿದೆ. ನಮಸ್ಕಾರ.